ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನಾನಿವತ್ತು ಸಣ್ಣೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕಂದರೆ ಒಂದಿನ ಟೈಮೇ ಸಾಕಾಗೋದಿಲ್ಲ, ಹಗಲು ವಿಡಿಯೋ ಮಾಡಲಿಕ್ಕೆ ಟೈಮ್ ಸಾಕಾಗೋದಿಲ್ಲ. ಹಾಗೆ ನೈಟ್ ವಿಡಿಯೋ ಮಾಡ್ತಾ ಇದ್ದೇನೆ. ನೈಟ್ ಅಂದರೆ ಮತ್ತೆ ಅರ್ಜು ಹೇಳಿದ ನಮಗೊಂದು ಅಮ್ಮ ಚಿಕನ್ ಮಾಡಿ ಅಮ್ಮ ಹೇಳಿ. ಹಾಗೆ ನಂದು ಚಿಕನ್ ಎಲ್ಲ ತಂದಿಟ್ಟಿದ್ದಾನೆ. ಅಂದರೆ ಚಿಕನ್ ಕೋಳಿ ರೊಟ್ಟಿ ಸಹ ತಂದಿಟ್ಟಿದ್ದಾನೆ ಅವ, ಕೋರಿ ರೊಟ್ಟಿ. ಹಾಗೆ ಅದಕ್ಕೆ ಸಣ್ಣ ಒಂದು ಗಸಿ ಎಲ್ಲ ಮೆಣಸಿನಲ್ಲಿ ಖಾಲಿ ಮೆಣಸು, ಕಾಯಿ ಹಾಕದೆ ಮೆಣಸು ಹಾಕಿ ಮಾಡುವಂತ ಹೇಳಿ ಆಯಿತು. ಹಾಗೆ ನಾನೀಗ ಮೆಣಸು, ಆಮೇಲೆ ಕೊತ್ತಂಬರಿ, ಜೀರಿಗೆ, ಹುಳಿ ಇದನ್ನೆಲ್ಲ ಹಾಕಿ ಚಂದ ಒಂದು ಮಿಕ್ಸಿಯಲ್ಲಿ ಅರೆದು, ಮತ್ತು ಗರಂ ಮಸಾಲೆ ಅಂದರೆ ಕೆತ್ತೆ, ಲವಂಗ ಅದೆಲ್ಲ ಚಂದ ಎಣ್ಣೆಲಿ ಹಾಕಿ ಹುರಿದು ಚಂದ ಒಂದು ತುಂಬ ಸಣ್ಣ ಮಾಡಲಿಲ್ಲ, ಸಾಧಾರಣ ಒಂದು ನೈಸ್ ಮಾಡಿ ಚಂದ ಒಂದು ಮಿಕ್ಸ್ ಮಾಡಿ ಅದೀಗ ನಾನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಈಗ ಬೆಂದು ಚಂದ ಒಂದು ಕರೆಕ್ಟ್ ಬೆಂದಿದೆ. ಆಮೇಲೆ ಅದಕ್ಕೆ ನೀರುಳ್ಳಿ, ಬೆಳ್ಳುಳ್ಳಿ, ತೆಂಗಿನ ಎಣ್ಣೆಯಲ್ಲಿ ಹಾಕಿ ಲಾಸ್ಟಿಗೆ ಸ್ವಲ್ಪ, ಅಂದರೆ ಗರಂ ಮಸಾಲೆ ನಾನು ಹಾಕಿದ್ದು ಸಾಕಾಗಲಿಲ್ಲ, ಆಗ ಸ್ವಲ್ಪ ಗರಂ ಮಸಾಲೆ ಅದಕ್ಕೆ ಹಾಕಿ, ಅಂದರೆ ತೆಗಿಲಿಕ್ಕೆ ಆಗುವಾಗ ಅಂದರೆ ಒಗ್ಗರಣೆ ಕೊಡಲಿಕ್ಕೆ ಆಗುವಾಗ ಅದೇ ಬಿಸಿ ಎಣ್ಣೆ ಗರಂ ಮಸಾಲೆ ಹುಡಿ ಹಾಕಿ ಈಗ ನಾನು ಅದಕ್ಕೆ ಹಾಕ್ತಾ ಇದ್ದೇನೆ. ಬೇಗ ಫಾಸ್ಟ್ ಆಗ್ತದೆ ಆಯಿತಾ ಈ ರೀತಿಯನ್ನು ಮಾಡುವಾಗ ನಮಗೆ. ಅಂದರೆ ಈ ಬ್ಯಾಚುಲರ್ಸಿಗೆಲ್ಲ ತುಂಬ ಒಳ್ಳೆಯದು ಹೀಗೆ ಮಾಡೋದಾದರೆ. ಕರೆಕ್ಟ್ ಖಾರ, ಹುಳಿ, ಉಪ್ಪೆಲ್ಲ ಕರೆಕ್ಟ್ ಹಿಡಿಬೇಕು ಮಾತ್ರ. ಅಂದರೆ ನಮಗೆ ಎಷ್ಟು ಬೇಕು ಅಷ್ಟೇ ಹಾಕಬೇಕು, ಹುಳಿಯು ಖಾರ ಅಲ್ಲ. ಹಾಗೆ ಅದನ್ನೆಲ್ಲ ಆಗಿ ಕೋರಿ ರೊಟ್ಟಿ ಹಾಕಿ ತಿಂತಾ ಇದ್ದೇನೆ. ಅರ್ಜು ಕೊಟ್ಟಿದ್ದೇನೆ, ನಾನು ಫಸ್ಟ್ ಅರ್ಜು ಕೊಟ್ಟದ್ದು. ಮತ್ತು ಅವನ ಹೇಳಿದೆ, ನೀನು ತಿಂದು ನನಗೆ ನನ್ನದು ವೀಡಿಯೋ ಮಾಡು ಮಗ ಅಂತ ಹೇಳಿದೆ. ಹಾಗೆ ಅವ ತಿಂದು ನನ್ನ ವೀಡಿಯೋ ಮಾಡ್ತಾ ಇದ್ದಾನೆ ಈಗ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟೇ ಇರೋದು. ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋ ಆಗಿ ನನಗೆ ಟೈಮ್ ಇದ್ದರೆ ನಾನು ಬರ್ತೇನೆ. ಯಾಕಂದರೆ ಟೈಮ್ ಎಂಬುದೇ ಇಲ್ಲ, ಆದರೂ ನನಗೆ ನಿಮ್ಮ ಮುಂದೆ ಬರಬೇಕು ಅಂತ ತುಂಬ ಆಸೆ ಉಂಟು, ಆಗೋದಿಲ್ಲ ಬರಲಿಕ್ಕೆ. ಬಾಯ್ ಬಾಯ್.